ಕಲಬುರಗಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಮತಬೇಟೆಗಿಳಿದಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ಕಾಂಗ್ರೆಸ್ ನಾಯಕರು ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಕಲಬುರಗಿಯ ಮಾಡಬೂಳು ಗ್ರಾಮದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಗೆ ಅದ್ದೂರಿಯಾದಂತಹ ಒಂದು ಸ್ವಾಗತವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ತಮಟೆ ಡೊಳ್ಳು ಬಾರಿಸ್ತಾ ಸ್ವಾಗತಿಸಿದ್ದಾರೆ ಅಭಿಮಾನಿಗಳು. ನಾವು ನುಡಿದಂತೆ ನಡೆದಿದ್ದೇವೆ, ಕೆಲಸ ಮಾಡಿ ಬಂದಿದ್ದೇವೆ, ಕೂಲಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರಕಾರ ಅವ್ರ ಮನೆ ಮಗಳು ಬಂದಾಗ ಗುಡಿದೊಮ್ಮೆ ತರಿಸ್ತೇವೆ. ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ರಾಧಾಕೃಷ್ಣಗೆ ಇವತ್ತ ಓಟಿನ ತುಂಬಿಸಿ ಓಟಿನ ಉಡಿ ತುಂಬಿಸಿ ಪ್ರಚಂಡ ಬಹುಮತದಿಂದ ರಾಧಾಕೃಷ್ಣ ಯಾಕಂದ್ರೆ ರಾಧಾಕೃಷ್ಣ ಅವರು ಸರಳ ವ್ಯಕ್ತಿ ಇದ್ದಾರೆ, ಶ್ರದ್ಧೆಯ ವ್ಯಕ್ತಿ ಇದ್ದಾರೆ, ಸೌಮ್ಯ ಗುಣ ಇದ್ದಾರೆ, ಸಮಸ್ತ ಗುಣವಾದರೂ ಗೌರವದ ಕಾಣುವಂತ ವ್ಯಕ್ತಿ ಇದೆ. ಅವ್ರು ಎಷ್ಟು ಆಚರಣೆ ಅವ್ರಿಗೆ ಗೊತ್ತೇ ಇಲ್ಲ. ಒಂದು ಮುಕ್ತ ಮಗು ಇದ್ದಾಗ ನನಗಂತಿದೆ 100 ವರ್ಷ ಕಳೆದು ಇಂಥ ಒಳ್ಳೆ ಮತ್ತು ಎಷ್ಟು ಸಭ್ಯತರ, ಎಷ್ಟು ಗೌರವಸ್ಥರ, ಎಷ್ಟು ಸಜ್ಜನರ, ಎಷ್ಟು ಸರಳರ, ಎಷ್ಟು ಸೌಮ್ಯಗುಣ ದಾರಿ ತಪ್ತಾ ಇದ್ದಾರೆ. ನೀವು ಬಿಜೆಪಿ ಅವರಿಗೆ ನೀವು ಊರಲ್ಲಿ ಕೂಡ ಬಿಡಬಾರ್ದು. ನೀವು ಕಷ್ಟಪಟ್ಟು ನೀವೇನ್ ದುಡಿತಾ ಇದೀರಾ, ಆ ದುಡ್ಡನ್ನ ನಾವು ನಿಮ್ಮ ದುಡ್ಡುಗಳನ್ನು ನೀವು ವಾಪಸ್ ಕೊಡ್ತಾ ಇರೋದು ನಿಮ್ಮ ಮೇಲೆ ಏನು ವ್ಯವಸಾಯ ಮಾಡ್ತಾ ಇಲ್ಲ. 52,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು 5 ಗ್ಯಾರಂಟಿಯನ್ನು ನಾವು ಕಲ್ಪಿಸ್ತಾ ಇದ್ದೀವಿ. ಅದಕ್ಕೆ ನೀವು ದಾರಿ ತಪ್ಪದಂತ ಇದ್ದಾರೆ. ಮಕ್ಕಳಿಗೆ ಶಿಕ್ಷಣ ಕೊಡೋದು ದಾರಿ ತಪ್ಪಿಸದ, ಮಕ್ಕಳಿಗೆ ಪುಸ್ತಕ ಖರೀದಿ ಮಾಡೋ ದಾರಿ ತಪ್ಪಿಸದ, ಏನ್ ನಿಮ್ಮ ಕಾಲದಲ್ಲಿ ಸಾಲ ಮಾಡಿದ್ರಲ್ಲ ಆ ಸಾಲ EMI ತೀರಿಸ್ತಾ ಇದ್ದಾರೆ ಜನರು, ಆ ಸಾಲ ತೀರಿಸ್ತಾ ಇದ್ದಾರೆ, ಅದು ದಾರಿ ತಪ್ಪದ. ಪೌಷ್ಟಿಕ ಆಹಾರ ನಮ್ಮ ಮಕ್ಕಳಿಗೆ ಕೊಡೋದು ಅದು ದಾರಿ ತಪ್ಪದ. ನೀವೇನ್ ಗೃಹಲಕ್ಷ್ಮಿ ಯೋಜನೆಯಿಂದ, ಗೃಹಜ್ಯೋತಿ ಯೋಜನೆಯಿಂದ ಏನ್ 8,000 10,000 ಪ್ರತಿ ವರ್ಷ ಪ್ರತಿ ತಿಂಗಳು ಉಳಿಸ್ತಾ ಇದೀರಾ, ತಾವು ಬಂಗಾರ ಖರೀದಿ ಮಾಡ್ತಾ ಇದ್ದೀರಾ, ಏನ್ ಮನೆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ ತಾವು ಹೇಳಬೇಕು. ಬಿಜೆಪಿ ಬಂದಕ್ಕೆ ಏನಪ್ಪ ಇದಕ್ಕೆ ಬಿಟ್ಟಿ ಹೋಗಿ ಹೇಳ್ತೀರಲ್ಲ, ನಾವು ಕಷ್ಟಪಟ್ಟು ಈ ಉಳಿಪಿನಲ್ಲಿ ರಕ್ತ ಕುದಿಸಿ ಬೆವರು ಸುರಿಸಿ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಆ ಕೆಲಸದಿಂದ ದುಡ್ಡು ಬಂದು ನಾವು ಸರ್ಕಾರಿ ಕೊಡ್ತಾ ಇದೀವಿ ತೆರಿಗೆ ರೂಪದಲ್ಲಿ, ಆ ತೆರಿಗೆ ನಮ್ಗೆ ವಾಪಸ್ ಬರ್ತಾ ಇದೆ. ನಿಮಗೆ ತೆರಿಗೆ ಆಗ್ತಾ ಇರೋ ಅಂತ ಕೇಳಬೇಕು. ನೀವು ಕೊಡ್ತಾ ಇದ್ದೀವಿ, ಇವರೇನ್ ಮಾಡ್ತಾ ಇದ್ದಾರೆ ಇವತ್ತು ಹೇಳ್ಬೇಕು. ನಾನು ಇವತ್ತು ರಾಧಾಕೃಷ್ಣ ಅವರಿರ್ಬೋದು, ತಿಪ್ಪಳಪ್ಪ ಅವರಿರ್ಬೋದು, ಮಾಗುಡ ಅವರಿರ್ಬೋದು, ನಾವೆಲ್ಲರೂ ಕೂಡ ಈ 5 ಗ್ಯಾರಂಟಿ ನಿಮ್ಮ ಮನೆ ತಲುಪಿಸ್ಬಿಟ್ಟು ನಾವು ನಿಮ್ಮ ಮತ ಕೇಳಕ್ ಬಂದಿದ್ದೀವಿ. ಅವರೇನ್ ಕೆಲಸ ಮಾಡಿದ್ದಾರೆ ಇವತ್ತು? ಬೆಲೆ ಏರಿಕೆ ಬಗ್ಗೆ ಏನಾದ್ರು ಮಾತನಾಡ್ತಾರ ಇವತ್ತು? ಅದರ ಬಗ್ಗೆ ಏನಿಲ್ಲ. ಆರ್ಥಿಕ ಸಮಾಜದ ಬಗ್ಗೆ ಮಾತಾಡ್ತಾ ಇಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. 10 ವರ್ಷ ಆಯ್ತು ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದು, 5 ವರ್ಷ ಆಯ್ತು ಉಮೇಶ್ ಸಂಸದರಾಗಿ ಒಂದು ಪುಟ್ಟಿ ಕಲಬುರಗಿ ಆಗಿದ್ದಾರೆ. ನಾವು ಕೇಂದ್ರ ಲೆಕ್ಕ ಕೊಡಿ ಸ್ವಾಮಿ, ಲೆಕ್ಕ ಕೊಡಿ. ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಓದಿಲ್ಲ. ಕಾಂಗ್ರೆಸ್ ಪಕ್ಷ ನಮ್ಮ ಲೆಕ್ಕ ಮುಂದೆ ಇರ್ತಾ ಇದೆ.
ಕಾಂಗ್ರೆಸ್ ಎಲ್ಲರ ಸರ್ಟಿಫಿಕೇಟ್ ನಮ್ಮ ಯೋಜನೆಗಳು ನೋಡಿ, ನಮ್ಮ ಯೋಜನೆ ದಯವಿಟ್ಟು ನಾವು ಗಮನಿಸಿ. 5 ಗ್ಯಾರಂಟಿ ಇರ್ಬೋದು, ಚೀಲಭಾಗ್ಯ ಯೋಜನೆ ಇರ್ಬೋದು, ನಮ್ಮ ಚೀಲಧಾರೆ ಯೋಜನೆ ಇರ್ಬೋದು, ಮಾತೃಪೂರ್ಣ ಯೋಜನೆ ಇರ್ಬೋದು, ಕೂಸಿನ ಮನೆ ಯೋಜನೆ ಇರ್ಬೋದು, ನಮ್ಮ ಮಾತೃಪೂರ್ಣ ಯೋಜನೆ ಇರ್ಬೋದು, ಯಾವುದೇ ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆ ತಗೊಳ್ಳಿ, ಉದ್ಯೋಗ ಖಾತ್ರಿ ಇರ್ಬೋದು. ನಾವು ನಿಮ್ಮ ಜಾತಿ ಕೇಳೋದಿಲ್ಲ, ನಿಮ್ಮ ಧರ್ಮ ಕೇಳೋದಿಲ್ಲ, ಯಾವ ಪಕ್ಷಕ್ಕೆ ವೋಟ್ ಹಾಕಿಲ್ಲ ಅಂತ ಕೇಳೋದಿಲ್ಲ. ನಿಮ್ಮ ಜೀವನವನ್ನ ಕಟ್ಟಲಿಕ್ಕೆ ಏನೇನ್ ಬೇಕು ಅದನ್ನ ನಾವು ಮಾಡಿಕೊಡ್ತೀವಿ. ಅಂತ ಯೋಜನೆಗಳನ್ನು ಸೃಷ್ಟಿಸೋದು, ಬದುಕು ಕಟ್ಟುವಂತ ಯೋಜನೆಗಳನ್ನು ಸೃಷ್ಟಿಸೋದು. ಬಿಜೆಪಿಯವರು ಹೇಳ್ತಾರೆ, ಜಾತಿ ಕೇಳ್ತಾರೆ, ಧರ್ಮದ ಆಧಾರದ ಮೇಲೆ ಹೊಡಿತಾರೆ. ನಮಗೆ ಬಿಜೆಪಿಗೆ ಫರಕ್ ಏನು? ನಾವು ಸಮಾಜಕ್ಕೂ ಜೋಡೋ ಅಂತೀವಿ, ಅವ್ರ ಸಮಾಜಕ್ಕೂ ತೋಡೋ ಅಂತಾರೆ ಅಷ್ಟೇ. ನಾನು ಉಮೇಶ್ ಅವರು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಭೀಕರವಾದಂತ ಬರಗಾಲ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಉಮೇಶ್ ಅವರೇ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನಾನು ಸವಾಲು ಆಗ್ತಾ ಇದ್ದೀನಿ. 15,000 ಕೋಟಿ ರೂಪಾಯಿ ಏನು ನಮ್ಮ ಸರ್ಕಾರ ಕೊಡಬೇಕು ಅದು ಕೊಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ನಮಗೆ 15,000 ರೂಪಾಯಿ ಬರಬೇಕು, ಕೋಟಿ ರೂಪಾಯಿ ಬರಬೇಕು. ಬೆಳೆ ಹಾನಿಗೆ, ಕುಡಿಯೋ ನೀರಿಗೆ, ಇವತ್ತು ಜೀವನೋಪಾಯ ಕಳ್ಕೊಂಡಿದ್ದೀವಿ. ಉದ್ಯೋಗ ಖಾತ್ರಿನಲ್ಲಿ ಅವೆಲ್ಲರೂ ಸೇರಿ ಕೇಂದ್ರದಿಂದ 15,000 ಕೋಟಿ ರೂಪಾಯಿ ಬರಬೇಕು ಕರ್ನಾಟಕಕ್ಕೆ. ನಾವು ಭಿಕ್ಷೆ ಕೇಳ್ತಾ ಇಲ್ಲ, ಇದು ನಮ್ಮ ಸಂವಿಧಾನಬದ್ಧವಾದಂತ ಹಕ್ಕು. ಅದ್ರ ಬಗ್ಗೆ ಮಾತಾಡಿದ್ರೆ ಇವತ್ತಲ್ಲ ಬರೋದಾಗ ಇಮಿಡಿಯೇಟ್ ಆಗಿ ತಕ್ಷಣವೇ 100 ದಿನದಿಂದ 550 ದಿನ ಆಗಬೇಕು ಉದ್ಯೋಗ ಖಾತ್ರಿ. ಹೌದಾ ಇಲ್ಲ? ಏನಿ ಬರಗಾಲ ಬಂದಾಗ ಈ ಬುಕ್ಸಗೆ ಬಿಟ್ಟಿ ಮಾಗೆಗಳು ತಗೊಂಡು ದಾರಿ ತಪ್ತಾ ಇದ್ದೀರಾ ನೀವು. ಬಿಜೆಪಿ ಅವರಿಗೆ ನೀವು ಊರಲ್ಲಿ ಕೂಡ ಬಿಡಬಾರ್ದು. ನೀವು ಕಷ್ಟಪಟ್ಟು ನೀವೇನ್ ದುಡಿತಾ ಇದೀರಾ, ಆ ದುಡ್ಡನ್ನ ನಾವು ನೀವು ದುಡ್ಡು ನೀವು ವಾಪಸ್ ಕೊಡ್ತಾ ಇರೋದು. ನಿಮ್ಮ ಮೇಲೆ ಏನು ವ್ಯವಸಾಯ ಮಾಡ್ತಾ ಇಲ್ಲ. 52,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು 5 ಗ್ಯಾರಂಟಿ